ನಮಸ್ತೆ, ನಾನು ಶಬರೀಶ್ ಶೆಟ್ಟಿ ಅಂತ. ನನಗೆ ನಂದಕಿಶೋರ್ ಅವರು 22 ಲಕ್ಷ ವಂಚನೆ ಮಾಡಿದ್ದಾರೆ ಅಂತ ಅದ್ರ ಸಲುವಾಗಿ ಇವತ್ತು ನಮ್ಮ ಮಾತೃ ಸಂಸ್ಥೆ ಕನ್ನಡ ಚಲನಚಿತ್ರ ಚೇಂಬರ್ಗೆ ಅಧ್ಯಕ್ಷನ ಸಂಪರ್ಕ ಮಾಡಿ ಅವ್ರ ವಿರುದ್ಧವಾಗಿ ದೂರು ಕೊಡಬೇಕು ಅಂತ ಬಂದಿದ್ದೀನಿ. ಮುಂಚೆ ಯಾವತ್ತಾದ್ರೂ ಚೇಂಬರ್ನ ಸಂಪರ್ಕ ಮಾಡಿದ್ರಾ? ಈಗ ಯಾಕೆ ಅನ್ನೋದು ಮೊದಲನೇ ಬಾರಿ ನಾನು ಚೇಂಬರ್ಗೆ ಇವತ್ತೇ ಮೊದಲನೇ ಬಾರಿ ಚೇಂಬರಲ್ಲಿ ಕಾಲಿಡ್ತಾ ಇರೋದು. ನಮ್ಮಂತ ಪುಟ್ಟ ಕಲಾವಿದರಿಗೆ ಚೇಂಬರ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಸೊ ಹಂಗಾಗಿ ನನಗೆ ಇವತ್ತು ಮಾಧ್ಯಮ ಮುಖಾಂತರ ತುಂಬಾ ಸಹಾಯ ಆಯಿತು. ನನಗೆ ವಂಚನೆ ಆಗಿತ್ತು ಅಂತ ಮಾಧ್ಯಮ ಮುಖಾಂತರ ಆರೋಪ ಮಾಡಿದಾಗ ನನಗೆ ಸಹಾಯ ಸಿಕ್ತು. ಹಂಗಾಗಿ ಇವತ್ತು ಎಲ್ಲೋ ಒಂದ್ ಕಡೆ ನಾನು ಚೇಂಬರ್ ಕಂಪ್ಲೇಂಟ್ ಮಾಡಿದಾಗ ನನಗಾಗಿರೋ ವಂಚನೆಗೆ ನ್ಯಾಯ ಸಿಗುತ್ತೆ ಅಂದ್ಬಿಟ್ಟು ಚೇಂಬರ್ ಮೊದಲನೇ ಬಾರಿ ಬಂದಿದ್ದೀನಿ. ಈಗ ಇದ್ರ ಬದಲಾಗಿ ಸ್ಟೇಷನ್ ಕಂಪ್ಲೇಂಟ್ ಕೊಡಬಹುದಿತ್ತು, ಈ ಮುಂಚೆನೆ ಸಾಲ್ವ್ ಮಾಡ್ಕೋಬೇಕಿತ್ತು ಅಂತ ಅನಿಸ್ತಾ ಹೆಂಗೆ? ಇದು ನಮ್ದು ಸಿನಿಮಾ ಕುಟುಂಬ. ಫಸ್ಟ್ ಕುಟುಂಬದಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಣ. ಈ ಅಣ್ಣ ತಮ್ಮಂದ್ರು ಸಂಪರ್ಕ ಇರುತ್ತೆ. ಸೊ ಒಂದ್ ಫ್ಯಾಮಿಲಿ ಅಂತ ಫ್ಯಾಮಿಲಿ ಫಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಣ. ಇಲ್ಲಿ ಆಗದೆ ಇದ್ದ ಪಕ್ಷಕ್ಕೆ ತಗೊಂಡಿರೋ ವ್ಯಕ್ತಿ ನಾನು ಯಾವ್ದು ಅಮೌಂಟ್ ತಗೊಂಡಿಲ್ಲ ಅಥವಾ ನನ್ಗೆ ಯಾರು ನ್ಯಾಯ ಸಿಗ್ಲಿಲ್ಲ ಅಂದಾಗ ನಾನು ಕಾನೂನು ಮೊರೆ ಹೋಗ್ತೀನಿ. ಫಸ್ಟ್ ನಮ್ಮ ಅಣ್ಣವರು ಹಾಕಿರೋ ಬುನಾದಿ ಕುಟುಂಬ, ನಮ್ಮ ಕುಟುಂಬದಲ್ಲಿ ಕನ್ನಡ ಚಿತ್ರ ಎಲ್ಲ ಒಂದಾಗಿರೋಣ, ಯಾವುದೇ ಕಾರಣಕ್ಕೂ ದೂರ ಆಗಬಾರ್ದು ಅನ್ನೋ ಒಂದು ಯೋಚನೆ ಇಟ್ಕೊಂಡು ನಾನು ಚೇಂಬರ್ ಬಂದಿರೋದು. ಚೇಂಬರ್ ಅಲ್ಲಿ ನ್ಯಾಯ ಸಿಗದೆ ಪಕ್ಷಕ್ಕೆ ಅಂದ್ರೆ ಚೇಂಬರ್ ಅಲ್ಲಿ ನಂಬಿಕೆ ಇದೆ, ಬಟ್ ತಗೊಂಡಿರೋ ವ್ಯಕ್ತಿ ಯಾವುದೇ ಕಾರಣಕ್ಕೂ ಚೇಂಬರ್ ಸಂಪರ್ಕ ಮಾಡಿದ್ರೆ ಅವ್ರಿಗೂ ಏನು ಸಪೋರ್ಟ್ ಮಾಡಿಲ್ಲ ಅಂದಾಗ ನಾನು ಕಾನೂನು ಹೋರಾಟ ಮಾಡ್ತೀನಿ. ಅದನ್ನು ಅಧ್ಯಕ್ಷ ಗಮನಕ್ಕೆ ತಂದು ಹೇಳ್ತೀನಿ. ಈಗ ಎಷ್ಟು ಅಮೌಂಟ್ ಕೊಟ್ಟಿದ್ರಿ, ಯಾವ ಕಾರಣಕ್ಕೆ ಕೊಟ್ಟಿದ್ರಿ? ಸೊ ಈಗ ಕೊಡೋ ಟೈಮಲ್ಲಿ ಇದ್ದಂತ ಕಾರಣ ಬದಲಾಗಿದೆಯಾ ಹೆಂಗೆ? ಸರ್ ನನಗೆ 2016 ಪರಿಚಯ ಆಗ್ತಾರೆ. ಸೊ ಪರಿಚಯ ಅವರು ನನ್ನ ಪರಿಚಯ ಜಿಮ್ಮಲ್ಲಿ ಪರಿಚಯ ಆದಾಗ ಅವರು ಒಬ್ಬ ನಿರ್ದೇಶಕರು ಎಲ್ಲೋ ಒಂದ್ ಕಡೆ ಸಿನಿಮಾ ಮಾಡ್ತಾರೆ, ಅವಕಾಶ ಮಾಡಿಕೊಡ್ತಾರೆ, ಒಂದು ಆಸೆ ಇತ್ತು. ಅದ್ರ ಜೊತೆಗೆ ನಾನು ಸುದೀಪ್ ಸರ್ ಅಭಿಮಾನಿ ಅಂದ್ಬಿಟ್ಟು ಸುದೀಪ್ ಸರ್ ನೋಡಬೇಕು ಅಂದಾಗ ಕರ್ಕೊಂಡು ಸುದೀಪ್ ಸರ್ನ ಪರಿಚಯ ಮಾಡ್ಕೊಡ್ತಾರೆ. ಪರಿಚಯ ಆದಾಗ ಅವ್ರ ಸಂಪರ್ಕ ಇಟ್ಕೊಂಡಾಗ ಎಲ್ಲೋ ಒಂದ್ ಕಡೆ ಅವರ ವ್ಯಕ್ತಿಗೋಸ್ಕರ ಅವರ ಪರ್ಸನಲ್ ಇಶ್ಯೂಗೋಸ್ಕರ ನನ್ನ ಸಾಲ ಹೋಗಿ 3 ಲಕ್ಷ ದುಡ್ಡು ತಗೊಂತಾರೆ. ಅದು 3 ಲಕ್ಷ 9 ಲಕ್ಷ ಹೋಗುತ್ತೆ. ಅದು ಜಾಸ್ತಿ ಆಗ್ತಾ ಕೊನೆಗೆ 250 ಗ್ರಾಮ್ ಗೋಲ್ಡ್ ಪ್ಲಸ್ ಮಾಡಿ ಕೊಡಿದ್ರೆ 22 ಲಕ್ಷ ನನಗೆ ಆಕ್ಚುಲಿ ಬರಬೇಕಾಗಿರೋದು. ಬಟ್ ಇದರಲ್ಲಿ ಸುದೀಪ್ ಸರ್ ಏನೂ ಇನ್ವಾಲ್ವ್ಮೆಂಟ್ ಇಲ್ಲ, ನಾನು ಅವ್ರ ಮೇಲೆ ಏನಿಲ್ಲ. ಬಟ್ ಅವ್ರ ಹೆಸರು ಹೇಳ್ಕೊಂಡು ನನಗೆ ವಂಚನೆ ಮಾಡಿದ್ರು. ಬಿಕಾಸ್ ಅಂದ್ರೆ ನನ್ನ ಅವರ ಅಭಿಮಾನಿ ಅನ್ನೋ ಒಂದು ರೀಸನ್ ಅದನ್ನ ಎನ್ಕೇಜ್ ಮಾಡ್ಕೊಂಡು ಅವರು ನನ್ನ ಸಿನಿಮಾ ಕಲಾವಿದ ಅವಕಾಶ ಕೊಡ್ತೀನಿ ಅಂತ ಅದೊಂದು ಸುಳ್ಳು ಹೇಳಿ, ಈ ಕಡೆ ಸುದೀಪ್ ಸರ್ನ ಪರಿಚಯ ಮಾಡ್ಕೊಡ್ತೀನಿ, ಕ್ರಿಕೆಟ್ ಆಡಿಸ್ತೀನಿ CCL ಅಂತ ಹೇಳಿ ಅವ್ರ ಸ್ವಾರ್ಥಕ್ಕೆ ಏನ್ ಬೇಕೋ ಅದನ್ನ ಯೂಸ್ ಮಾಡ್ಕೊಂಡು ನನ್ನನ್ನ ಬಕ್ರಾ ಮಾಡ್ಬಿಟ್ಟು. ಕ್ರಿಕೆಟ್ ಆಡೋಕ್ಕೂ ಕೂಡ ಹಣ ತಗೊಳ್ತಿದ್ರ ಹೇಗೆ ಅಂತ? ನಿಮ್ಮ ಹತ್ರ ಮಾತ್ರ ತಗೊಂಡಿದ್ರ, ಬೇರೆ ಬೇರೆ ಹತ್ರ? ಸರ್ ನನ್ನ ಗಮನಕ್ಕೆ ಬಂದಿಲ್ಲ, ಬಟ್ ತುಂಬಾ ಜನ ಹೇಳ್ತಿದ್ರು ಈ ತರ ತಗೊಂಡಿದ್ದಾರೆ ಅಂತ. ಬಟ್ ಅದು ನನ್ಗೆ ಗೊತ್ತಿಲ್ಲ. ಬಟ್ ನನ್ನ ಹತ್ರ ತಗೊಂಡಿಲ್ಲ, ಕ್ರಿಕೆಟ್ ವಿಷಯಕ್ಕೆ ಅಮೌಂಟ್ ತಗೊಂಡಿಲ್ಲ, ಅವ್ರ ಪರ್ಸನಲ್ಗೋಸ್ಕರ ಅಮೌಂಟ್ ತಗೊಂಡು. ಬಟ್ ನನ್ನನ್ನ ಅಲ್ಲಿ ಆಡಿಸ್ತೀನಿ, ಸುದೀಪ್ ಸರ್ ಸಂಪರ್ಕ ಕೊಡ್ತೀನಿ, ಸಿನಿಮಾ ಮಾಡಿಸ್ತೀನಿ, ಸಿನಿಮಾದಲ್ಲಿ ಬೆಳೆಸ್ತೀನಿ ಅನ್ನೋ ಒಂದು ಹೇಳಿಕೆ ಕೊಟ್ಕೊಂಡಾಗ ಎಲ್ಲೋ ಒಂದ್ ಕಡೆ ಒಬ್ಬ ನಮಗೆ ಗಾಡ್ ಫಾದರ್ ಯಾರೋ ಒಬ್ಬ ಡೈರೆಕ್ಟರ್ ಸಿಕ್ಕವರೆ ಎಂಬ ಬೆನಿಫಿಟ್ ಮಾಡ್ತಾರೆ, ಎಂಬ ಅವಕಾಶ ಕೊಡ್ತಾರೆ, ಸಿನಿಮಾ ಕ್ಷೇತ್ರದಲ್ಲಿ ಬೆಳಿಬಹುದು, ನಮ್ಮ ಕನಸು ಏನಿದ್ರು ಇಲ್ಲಿ ಸ್ಟಾರ್ ಆಗಿ ಬದುಕಬಹುದು ಅಥವಾ ಸಿನಿಮಾ ಕ್ಷೇತ್ರದಿಂದ ಹೆಸರು ಮಾಡಬಹುದು ಅನ್ನೋ ಆಸೆಗೋಸ್ಕರ ನಾವು ಸಂಪರ್ಕ ಬೆಳೆಸ್ಕೊಳ್ಳೋಕೋಸ್ಕರ ನಾನು ಮೋಸ ಹೋಗಿದ್ದೀನಿ. ಈಗ ಫೈನಲಿ ನಿಮ್ಮ ನಿಲುವೇನು? ಸೊ ನನ್ನ ನಿಲುವು ಅಧ್ಯಕ್ಷರ ಮೇಲೆ ನಂಬಿಕೆ ಇದೆ. ನಮ್ಮ ಕುಟುಂಬದಲ್ಲಿ ಇದು ಪ್ರಾಬ್ಲಮ್ ಸಾಲ್ವ್ ಹೋಗುತ್ತೆ. ನಂದಕಿಶೋರ್ನ ಕರೆದು ಮಾತಾಡಿ ಪ್ರಾಬ್ಲಮ್ ಸಾಲ್ವ್ ಹೋಗುತ್ತೆ ಅಂತ ನಂಬಿಕೆ ಇದೆ. ಸಂಪರ್ಕ ಮಾಡೋದು ಆಯ್ತಾ? ಇಲ್ಲ, ಅವ್ರು ಯಾರು ನಂಗೆ ಸಂಪರ್ಕ ಮಾಡಿಲ್ಲ. ಅವ್ರ ಕಡೆ ಒಬ್ರು ಸಂಪರ್ಕ ಮಾಡಿ ಮಾಧ್ಯಮದಲ್ಲಿ ಬರ್ತಾ ಇರೋದನ್ನ ಇಶ್ಯೂನ ಸ್ಟಾಪ್ ಮಾಡಿ ಅಂತ ಹೇಳಿದ್ರು ಹೊರತು ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಯಾರು ಟ್ರೈ ಮಾಡಿಲ್ಲ ಇದುವರೆಗೂ. ಸೊ ಅದಕ್ಕೆ 3 ದಿನ ವೆಯ್ಟ್ ಮಾಡಿದೆ. 3 ದಿನ ಮಾಧ್ಯಮದಲ್ಲಿ ಬರ್ತಾ ಇತ್ತು. ತಪ್ಪು ಮಾಡಿರೋ ವ್ಯಕ್ತಿ ಯಾವತ್ತೂ ಮುಂದೆ ಬರಲ್ಲ ಅಂತ ಇದೆ ಎಕ್ಸಾಂಪಲ್. ಯಾಕಂದ್ರೆ ತುಂಬಾ ವೈರಲ್ ಆಗಿದೆ ಇಶ್ಯೂ. ಬಟ್ ಅವರು ಸತ್ಯ ಒಂದು ಚಾನಲ್ಗೆ ಹೇಳಿದ್ದಾರೆ, ನಾನು ದುಡ್ಡೇ ತಗೊಂಡಿಲ್ಲ ಅಂತ ಸುಳ್ಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎಲ್ಲಾ ಡಾಕ್ಯುಮೆಂಟ್ಸ್ ಇಲ್ಲಿದೆ, ಅಧ್ಯಕ್ಷ ಗಮನಕ್ಕೆ ತರಿಸ್ತಾ ಇದ್ದೀನಿ, ಮಾಧ್ಯಮದಕ್ಕೂ ಕೊಟ್ಟಿದ್ದೀನಿ. ನೀವು ಮಾತೃ ಸಂಸ್ಥೆ ಅಂತ ಹೇಳಿದಾಗ ನಾನು ಅಂತಂದು ಅಂತ ಹೇಳ್ತೀರಿ, ನೀವು ಮೆಂಬರೇ ಆಗಿಲ್ಲ ಅಂತ ಹೇಳ್ತೀರಾ. ಕಷ್ಟ ಬಂದಿದೆ, ಮಾತೃ ಸಂಸ್ಥೆ ಅಂತ ಹುಡುಕ ಬಂದಿದೆ. ಸರ್ ಇಲ್ಲಿ ಮೆಂಬರ್ ಆಗಿಲ್ಲ. ಸರ್ ಮೆಂಬರ್ ಆಗಿಲ್ಲ ಅನ್ನೋದಕ್ಕಿಂತ ಸರ್ ನಾನೊಬ್ಬ ಕಲಾವಿದ, ಮುಂದೆ ಮೆಂಬರ್ ಆಗ್ತೀನಿ ಸರ್. ನನಗೆ ಗೊತ್ತಿಲ್ಲ ಏನೂ. ಇವರು ಈಗ ನಿರ್ದೇಶಕರು ಸರ್ ಬೇರೆ ಕಡೆ ಎಲ್ಲೂ ಆಗಿಲ್ಲ ಸರ್. ನಾನು ಈಗ ನಿರ್ದೇಶಕ. ಈಗ ನಿಮ್ಮ ಸಿನಿಮಾ ಎಲ್ಲಿ ರಿಜಿಸ್ಟರ್ ಆಗಿದೆ? ನನ್ನ ಸಿನಿಮಾ ಇದೇ ಬ್ಯಾನರ್ ಅಲ್ಲಿ ಆಗಿದೆ, ಇದೇ ಚೇಂಬರ್ ಅಲ್ಲಿ ಆಗಿದೆ. ಅದು ನಮ್ಮ ಪ್ರೊಡ್ಯೂಸರ್ ಮಾಡಿರೋದು. ಬಟ್ ಇಸಿಗೆ ಅಥವಾ ಈ ಚೇಂಬರ್ಗೆ ಒಂದು ಪಾಸಿಬಿಲಿಟೀಸ್ ಇರೋದು, ನಮ್ಮ ಚೇಂಬರ್ ನ ಮೆಂಬರ್ ಆಗಿದ್ರೆ ಒಂದು ಮಾಡಬಹುದು ಅಂತ. ಅಲ್ಲ, ಈಗ ನಾನು ಮುಂದೆ ಮೆಂಬರ್ ಆಗ್ತೀನಿ, ಜೊತೆಗೆ ನನ್ನ ಸಿನಿಮಾದ ಆಲ್ರೆಡಿ ಇಲ್ಲಿ ಮೆಂಬರ್ಶಿಪ್ ಇದೆ. ಸೊ ಇಲ್ಲಿ ಈಗ ನಾನು ನಮ್ಮ ಪ್ರೊಡ್ಯೂಸರ್ನ ಕರ್ಕೊಂಡ್ಬರಕಲ್ಲ. ಹಾಗೆ ನನ್ನ ಪರ್ಸನಲ್ ಒಬ್ಬ ಕಲಾವಿದನಾಗಿ ಕರ್ನಾಟಕ ಚಲನಚಿತ್ರ ಮಂಡಳಿ ಕಲಾವಿದರಿಗೆ ನಿಂತ್ಕೊಳ್ತಾರೆ. ಕಲಾವಿದರಲ್ಲಿ ನಿರ್ದೇಶಕರಾಗ್ಬೋದು, ನಿರ್ಮಾಪಕರಾಗ್ಬೋದು ಅಥವಾ ನಿರ್ದೇಶಕರಿಗೆ ಆದ್ರೆ ಇದೊಂದು ದೇವಸ್ಥಾನ ಇದ್ದಂಗೆ. ಇಲ್ಲಿ ದೊಡ್ಡವರು ನ್ಯಾಯಾಧೀಶರು ನಮಗೆ ಸಹಾಯ ಮಾಡ್ತಾರೆ. ಒಂದು ನಂಬಿಕೆ ಇಟ್ಕೊಂಡು ಅಧ್ಯಕ್ಷರ ಮೇಲೆ ನಂಬಿಕೆ ಇಟ್ಕೊಂಡು ಅಧ್ಯಕ್ಷ ಗಮನಕ್ಕೆ ತಂದು ನಾನು ಬಂದಿದ್ದೀನಿ. ಸರ್ ಕಲಾವಿದ ಆಗಿದೆ ಸರ್, ಮೆಂಬರ್ ಆಗಿಲ್ಲ ಸರ್. ಕಲಾವಿದರ ಅಧ್ಯಕ್ಷ ಯಾರು ಅಂತ ಕರೆಕ್ಟ್ ಆಗಿ ಗೊತ್ತಿಲ್ಲ ಸರ್. ಈಗ ಅಧ್ಯಕ್ಷ ಇಲ್ಲ ಸರ್, ಕಲಾವಿದರು ಇದು ಮೆಂಬರ್ ಆಗುತ್ತೆ.
ಮೆಂಬರ್ಶಿಪ್ ಸರ್ ಮೆಂಬರ್ಶಿಪ್ ಅಲ್ಲ, ಕಲಾವಿದ ಅಂತ ಗುರ್ಸ್ಕೊಂಡಿದ್ದೀನಿ ಸರ್. ನಾನು 3 ಸಿನಿಮಾ ಸಿನಿಮಾ ಮಾಡಿರ್ಬೇಕು. ಮಾಡಿದ್ದೀನಿ ಸರ್, ಗುರ್ಸ್ಕೊಂಡಿದ್ದೀನಿ. ಇದು ಹೊಸ ಸಿನಿಮಾ ಅಂತಲ್ಲ, ನಾನು ಮುಂಚೆ ಸಿನಿಮಾ ಮಾಡಿದ್ದೀನಿ, ಗುರ್ಸ್ಕೊಂಡಿದ್ದೀನಿ. ಮೆಂಬರ್ಶಿಪ್ ಇಲ್ಲ ಅಲ್ಲಿ. ನಮ್ಗೇನು ಇನ್ನೊಂದು ನಾವು ಹೊಸಬರು ಕಲಾವಿದ, ನಮ್ಗೇನು ಕಲಾವಿದ ಅಧ್ಯಕ್ಷ ಇದೇನು ಮೆಂಬರ್ಶಿಪ್ ಆಗ್ಬೇಕು ಅಂತೆಲ್ಲ ನಾನು ತಿಳಿಸ್ಬೋದು, ಖಂಡಿತ ಆಗ್ತೀನಿ ನಾನು. ಸರಿ, ಮನವಿ ಕೊಟ್ಬಿಡಿ ಅಧ್ಯಕ್ಷಗಳು ಮನವಿ ಕೊಡಿ. ಇಟ್ಕೊಳ್ಳಿ ಸರ್, ಹಾಗೆ ಇಟ್ಕೊಳ್ಳಿ ಸರ್. ಸರ್, ಮೊದಲನೇದಾಗಿ ನಮ್ಮ ಕಲಾವಿದರು ಅಂತ ಏನು ಇವತ್ತು ಬಂದಿದ್ದಾರಲ್ಲ ಇಲ್ಲಿ ಸಬರಿ ಶೆಟ್ಟಿ ಅವರು, ಅವ್ರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನನ್ನ ಹತ್ರ ಕಂಪ್ಲೇಂಟ್ ತಗೊಂಡು ಬಂದಾಗ ಈಗ 2 ನಿಮಿಷ ಕೆಳಗಾಗಿ ನಮ್ಮ ಮಿತ್ರರು ಯಾರೋ ಕೇಳಿದ್ರು, ಯಾಕೆ ನೀವು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಬಾರ್ದು ಹಾಗೆ ಹೇಗೆ ಅಂತೇಳಿ. ಅವರಂದ್ರು ನಮ್ಮ ಇಂಡಸ್ಟ್ರಿ ನಮ್ಮ ಕುಟುಂಬ. ಅವರೊಂದೇ ಮಾತಂದ್ರು, ನಮ್ಮ ಇಂಡಸ್ಟ್ರಿ ನಮ್ಮ ಕುಟುಂಬ, ನಾವು ಕುಟುಂಬದಲ್ಲಿ ಇತ್ಯರ್ಥ ಆಗದೆ ಇದ್ರೆ ಹೊರಗಡೆ ಹೋಗೋಣ ಅನ್ನೋದು ಅವ್ರ ಅನಿಸಿಕೆ. ಅದಕ್ಕೆ ನಾನು ವಾಟ್ಸಪ್ ಸರ್. ಎರಡನೇದು, ಇವತ್ತು ನಮ್ಮ ಮಿತ್ರರು ಒಬ್ರು ಕೇಳಿದ್ರು ನೀವು ಇಲ್ಲಿ ಮೆಂಬರ್ ಆಗಿದ್ದಾರೆ ಅಂತೇಳಿ. ಸರ್, ಅವರು ಕಲಾವಿದರು, ಇಲ್ಲಿ ಮೆಂಬರ್ ಆಗಬೇಕಾಗಿಲ್ಲ. ಅವ್ರು ಸಿನಿಮಾ ಮಾಡ್ತಾ ಇದ್ದಾರಲ್ಲ, ಅವ್ರ ನಿರ್ಮಾಪಕರು ನಮ್ಮಲ್ಲಿ ಮೆಂಬರ್ ಆಗಿದ್ದಾರೆ. ಹಾಗಾಗಿ ನಾವು ಕೆಲವೆಲ್ಲ ಇದನ್ನ ನೋಡಿಕೊಂಡು ಏನೋ ಒಂದು ಆಗತ್ತೆ, ಅದನ್ನ ಇಮಿಡಿಯೇಟ್ ಆಗಿ ನಾವು ಏನು ಮಾಡಬೇಕು ಅನ್ನೋದು ನೋಡಲೇಬೇಕು ಹೊರತು ನಮ್ಮಲ್ಲಿ ಮೆಂಬರ್ ಇರಲೇಬೇಕು, ಮಸ್ಟ್ ಅಂಡ್ ಶುಡ್. ಅವ್ರ ಸಿನಿಮಾ ಏನು ಮಾಡ್ತಾ ಇದ್ದಾರೋ ಅದಕ್ಕೆ ಆ ನಿರ್ಮಾಪಕರು ಇಲ್ಲಿ ಮೆಂಬರ್ ಆಗಿದ್ದಾರೆ ಅಲ್ವಾ ಸರ್? ಓಕೆ, ಥ್ಯಾಂಕ್ ಯು ಸರ್. ಆಮೇಲೆ ಇವತ್ತಿನ ದಿನ ಸರ್ ಸಿನಿಮಾಗಳಿಗೆ ಜನನೇ ಬರ್ತಾ ಇಲ್ಲ ಸರ್. ಇಂಥ ಟೈಮಲ್ಲಿ ಇಂಥ ಹೋಗಲಿದಾವಲ್ಲ, ಏನು ನಾವು ಅಲ್ಲಿ ಆ್ಯಕ್ಟಿಂಗ್ ಕೊಡಿಸ್ತೀವಿ, ಇಲ್ಲಿ ಮಾಡಿಸ್ತೀವಿ, ಅಲ್ಲಿ ಮಾಡಿಸ್ತೀವಿ ಅಂತೇಳಿ ಶೀಟಿಂಗ್ ಮಾಡ್ತಾ ಇದಾರಲ್ಲ, ಎಷ್ಟು ಸರಿ ಸರ್ ಅಲ್ವಾ? ಯಾರೋ ಹೊಸಬರು ಮಾಡಿದ್ದಾರೆ ಅಂದಾಗ ಅದಕ್ಕೊಂದು ಅರ್ಥ ಇರುತ್ತೆ. ಏನೋ ಬೆಳಿಬೇಕು, ದುಡ್ಡು ಮಾಡಬೇಕು ಅನ್ನೋ ರೇಂಜಲ್ಲಿ ಏನೋ ಹೊಟ್ಟೆಪಾಡು ಮಾಡ್ಕೊಂಡು ಹೋಗ್ತಾರೆ ಸರ್ ಹೊಸಬರು. ಸರ್, ಎಂಥ ನಮ್ಮ ಇವತ್ತು ಹೆಸರ ಅಂತ ಒಬ್ಬ ಗಣ್ಯ ವ್ಯಕ್ತಿ ನಿಮ್ಗೆ ಆ್ಯಕ್ಟಿಂಗ್ ಮಾಡಿಸ್ತೀನಿ, ಇನ್ಯಾರನ್ನೋ ಕಲಾವಿದನ ನಾನು ತೋರಿಸ್ತೀನಿ, ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಹಾಗಂತೇಳಿ ಈ ಥರ ಮಾಡ್ತಾರಲ್ಲ, ಅಕ್ಷಮ್ಯನೀಯ ಅಪರಾಧ ಸರ್ ಇದು. ಇದಕ್ಕೆ ನಾವು ನಮ್ಮ ಇದ್ದಾರೆ, ಇನ್ನು ಹಿರಿಯರೆಲ್ಲ ಇದ್ದಾರೆ, ಅವರೆಲ್ಲ ಕಟ್ಟಿರೋ ಇಂಡಸ್ಟ್ರಿ ಸರ್ ಇದು. ಇದನ್ನ ಏನು ಇವತ್ತು ಈ ಥರ ಆಗ್ತಾ ಇದೆಯಲ್ಲ, ನಮಗೆ ನಾಚಿಕೆಗೇಡಾಗುತ್ತೆ. ಏನು ಇಂಥ ದರ್ಶಕರು ಆಗ್ಬೋದು, ಇನ್ನೊಬ್ಬರಾಗ್ಬೋದು, ನಾವೇನು ಈ ಕೆಲವರು ನಿರ್ಮಾಪಕರು ನಿಮ್ಮ ಹೀರೋ ಮಾಡಿಬಿಡ್ತೀವಿ, ನಿಮ್ಮನ್ನ ಹೀರೋ ಇನ್ನು ಮಾಡಿಬಿಡ್ತೀವಿ, ಇಂಥವು ನಡೀತಾನೆ ಇದ್ದಾವೆ. ಆದರೆ ಇಷ್ಟೆಲ್ಲ ಹೆಸರು ಮಾಡಿರೋನು ಇದು ಮಾಡೋದು ಸರಿಯಲ್ಲ ಅಂತ ನನ್ನ ಅನಿಸಿಕೆ ಸರ್. ಇದು ಸರ್ ಮುಂದಿನ ದಿನಗಳಲ್ಲಿ ಇದು ಏನಂತ ನಾವು ಚರ್ಚೆ ಮಾಡಿಬಿಟ್ಟು ಅವ್ರನ್ನ ಕರೆಸಿ ಮಾತಾಡ್ತೀವಿ ಸರ್. ಒಬ್ಬರಿಂದ ಇಡೀ ಇಂಡಸ್ಟ್ರಿಗೆ ಕಪ್ಪು ಮಚ್ಚೆ ಬರೋದು ಬೇಡಿ ಸರ್, ಕೆಟ್ಟದಾಗೋದು ಬೇಡಿ. ಅದಕ್ಕೆ ನಾವು ಕಟ್ಟುನಿಟ್ಟುವಾಗಿ ಅವ್ರಿಗೆ ಸಂಪರ್ಕ ಮಾಡಿ ನಾನು ಅವ್ರ ಜೊತೆಗೆ ಚರ್ಚೆ ಮಾಡಿ ಇವನ್ನ ಕರೆಸಿ ನಾನು ಮಾತಾಡಿಸಿ ಇತ್ಯರ್ಥ ಮಾಡೋಕೆ ನಾನು ಪ್ರಯತ್ನ ಪಡ್ತೀನಿ ಸರ್. ಅಷ್ಟೇ. ಸರ್, ಆಕ್ಚುಲಿ ನಾನು ಊರಲ್ಲಿ ಇರಲಿಲ್ಲ. ನಮ್ಮ ಮಾಜಿ ಅಧ್ಯಕ್ಷರಾದ ಸಾರಾ ಗೋವಿಂದ ಅವರು ನಾಗಶೇಖರ್ ಅವರ ಕಂಪ್ಲೇಂಟ್ ಅಲ್ಲ, ವಿಜಯಲಕ್ಷ್ಮಿ ಅವ್ರದ್ದು ಇತ್ಯರ್ಥ ಆಗಿದೆ ಸರ್. ವಿಜಯಲಕ್ಷ್ಮಿ ಅವ್ರದ್ದು ಇತ್ಯರ್ಥ ಆಗಿದೆ ಅಂತೇಳಿ ನಮ್ಮ ಮಾಜಿ ಅಧ್ಯಕ್ಷರು ಸಾರಾ ಗೋವಿಂದ ಅವರು ಹೇಳಿದ್ದಾರೆ. ಈಗ ನಮ್ಮ ನಾಗಶೇಖರ್ ಅವ್ರದ್ದು ಅವ್ರು ಏನೇನೋ ಹೇಳಿಕೆಯಲ್ಲಿ ಕೊಡ್ಕೊಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ನಮ್ಗೆ ಇಷ್ಟುವರೆಗೂ ನಮ್ಮ ಸಂಪರ್ಕಕ್ಕೆ ಬಂದೇ ಇಲ್ಲ ಅಮ್ಮ. ನಾವು ಸುಮಾರು ಸಲ ದೂರವಾಣಿ ಮುಖಾಂತರ ಪ್ರಯತ್ನ ಪಡ್ತಾ ಇದ್ವಿ, ಅವರು ನಮ್ಗೆ ಸಿಕ್ಕಿಲ್ಲ. ಆದರೆ ನಾವು ಯಾವುದೇ ರೀತಿ ಅವ್ರಿಗೆ ನಾವು ಮೋಸ ಮಾಡಿಲ್ಲ. ನಾವು ಕರೆದಾಗೆಲ್ಲ ಬಂದಿದ್ವಿ, ನಾವು ಹೇಳಿಕೆಗೆಲ್ಲ ಕೊಟ್ಕೊಂಡಿದ್ದಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ನಾವು ಊರಲ್ಲಿ ಇಲ್ಲ ಸರ್, ಇವತ್ತು ಬಂದಿದ್ದೀನಿ, ಫೋನ್ ಮುಖಾಂತರ ಚರ್ಚೆ ಮಾಡ್ತೀವಿ ಸರ್. ಈಗ ಅವರು ಹೇಳಿದಾರಲ್ಲ, ನಾನು ಮೊದಲೆಲ್ಲ ಸಿನಿಮಾ ರಿಲೀಸ್ ಆದಾಗ ಬಂದಿದ್ದೀನಿ ಪ್ರಮೋಷನ್ಗೆ, ಅವ್ರು ಮಾತಾಡೋದು ನಂಗೆ ಹರ್ಟ್ ಆಗಿದೆ, ಸೊ ಹಾಗಾಗಿ ನಾನು ಬರಕ್ಕಾಗಿಲ್ಲ, ಬೇರೆ ಸಿನಿಮಾ ಶೂಟಿಂಗ್ ಅಲ್ಲಿ ಇದ್ದೀನಿ ಅಂತ ರೀಸನ್ ಕೊಡಿದ್ರಿ. ಫಸ್ಟ್ ಟೈಮ್ ರಿಲೀಸ್ ಆದ್ರೆ ಓಕೆ, ರೀ-ರಿಲೀಸ್ ಆಗಿತ್ತೆ, ಹಾಗಾಗಿ ಬರಕ್ಕಾಗಿಲ್ಲ ಅಂತ ಹೇಳಿದ್ರೆ ಇಲ್ಲ, ಹಾಗೇನಿಲ್ಲ ಸರ್. ಒಂದು ಸಿನಿಮಾ ಗೆಲ್ಲಲೇಬೇಕಂದ್ರೆ ಅವರು ರಿಲೀಸ್ ಮಾಡ್ತಾರೋ ಇನ್ನೊಂದು ಮಾಡ್ತಾರೋ ಅದನ್ನ ಚೆನ್ನಾಗಿ ಹೋಗ್ಬೇಕಾರೆ ಸಪೋರ್ಟ್ ಮಾಡಿಕೊಡೋದು ನಮ್ಮ ಧರ್ಮ ಸರ್. ಅದು ಮಾಡಲೇಬೇಕು. ನೀವು ಅಲ್ಲಿ ಯಾಕೆ ಹಿಂಗೆ ಮಾಡಕ್ ಹೋಗಿದ್ರಿ, ಹೆಸರು ಗಳಿಸಿದ್ರಿ, ಹಣ ಗಳಿಸಿದ್ರಿ ಅಲ್ವಾ, ಯಾಕೆ ಇವಾಗ ತಾಚಾರ ಮಾಡ್ತೀರಿ? ಬನ್ನಿ ಒಂದ್ಸಲಿ ಬಂದು ಅವ್ರ ಜೊತೆಗೆ ಕೈ ಜೋಡಿಸಿ, ತಪ್ಪೇನಿದೆ? ನಾವೇನಾರು ಕಲ್ಕೊಳ್ತೀವಿ ಅದರಲ್ಲಿ.
ಏನಿಲ್ಲ ಸರ್. ಕ್ಷಮೆ ಕೇಳಲ್ಲ ಅಂತ ಅಟ್ಲೀಸ್ಟ್ ಮಾತೃ ಸಂಸ್ಥೆಯಾದ ನಮ್ಮ ವಾಣಿಜ್ಯ ಮಂಡಳಿಯಿಂದ ಒಂದು ದೂರವಾಣಿ ಕೆರೆ ಹೋದಾಗ ಅದಕ್ಕೆ ಸ್ಪಂದಿಸಬೇಕು ಅವರು. ಯಾರೋ ಪಿ ಎಗಳ ಹತ್ರ ಮಾತಾಡ್ಸೋದು, ನಾನು ಏನು ದೊಡ್ಡ ದೊಡ್ಡ ನಾಯಕ ನಟರೆಲ್ಲ ಇದ್ದಾರೆ, ಎಷ್ಟು ನಮ್ಗೆ ನಿರ್ಮಾಪಕನ ಅನ್ನದಾತರು ಅಂತ ಅಂದವರು ಎಲ್ಲ ಇದ್ದಾರೆ. ಅಂಥದ್ರಲ್ಲಿ ಚೇಂಬರ್ ದೇವರೇ ಬಂದ್ರೆ ಕ್ಷಮೆ ಕೇಳಲ್ಲ ಅಂತ ಹೇಳೋರೆ ಚೇಂಬರ್ ಬರ್ತಾರ ಅಂತ ಅನ್ಕೊಂಡಿದ್ದೀರಾ ನೀವು? ಯಾರು ಸರ್ ದೇವರೇ ಬಂದ್ರೆ ಮುಗಿಲ್ಲ ಅಂದಿದ್ದು? ರಚಿತಾರಾಮ್ ಅವರು. ಇಲ್ಲ ಸರ್, ಅದು ನಮ್ಮ ಗಮನಕ್ಕೆ ಬಂದಿಲ್ಲ. ಇರ್ಲಿ ಸರ್, ಅವ್ರ ಅನಿಸಿಕೆ ಅದು ಇರ್ಬೋದು. ದೇವರೇ ಬರ್ಬೇಕು ಅದಕ್ಕೆ. ಅವ್ರು ಹೇಗೆ ಇಲ್ಲ ಅವರು ಕ್ಷಮಾಪಣೆ ಕೇಳ್ತಾರಂತ ನಾನು ಯಾವತ್ತೂ ಅಂದಿಲ್ಲ ಸರ್. ನಮಗೆ ಸ್ಪಂದಿಸಬೇಕು, ನಮ್ಮ ನಿರ್ಮಾಪಕರಿಗೆ ಆಗ್ಬೋದು, ಡೈರೆಕ್ಟರ್ಗೆ ಆಗ್ಬೋದು, ಸಮಯ ಬಂದಾಗ ಅವ್ರಿಗೆ ಸಪೋರ್ಟ್ ಮಾಡಬೇಕು ನಾಯಕ ನಟರು ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ ಸರ್. ಯಾವಾಗ ಬಗೆಹರಿಯುತ್ತೆ ಸರ್ ಸಮಸ್ಯೆ ಯಾಕೆ ಹೌದು ಅದು ನೋಡೋಣ ಸರ್. ಈಗ ನಾನು ದೂರವಾಣಿ ಸಂಪರ್ಕ ಮಾಡ್ತೀನಿ, ಸಿಕ್ಕಿದಾಗ ನಾನು ಅಮ್ಮನಿಗೆ ತಿಳಿ ಹೇಳ್ತೀನಿ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.